ಪ್ರಾಣ ಕೊಡೋದಕ್ಕೆ ಸಿದ್ಧರಿರುವಂತಹ ಹಾರ್ಡ್ ಕೋರ್ ಫ್ಯಾನ್ಸ್ ಇರುವಂತಹ ಕನ್ನಡ ಚಿತ್ರರಂಗದ ಏಕೈಕ ನಟ ಅಂತ ಹೇಳಿದ್ರೆ ಅದು ನಟ ದರ್ಶನ್. ಲಿಟ್ರಲಿ ಕಣ್ಣಿನಲ್ಲಿ ನೀರು ಹಾಕಿಕೊಂಡು ನ್ಯಾಯಾಧೀಶರನ್ನ ಗೋಕರಿತಾ ಇದ್ದಾರೆ. ನನ್ನ ಶರ್ಟ್ ವಾಸನೆ ಬಂದಿದೆ, ಕೋರ್ಟ್ನ ಕಡೆಯಿಂದ ನನಗೆ ವಿಷ ಕೊಟ್ಟುಬಿಡಿ, ನಾನು ವಿಷಪ್ರಾಶನ ಮಾಡಿ ಸತ್ತು ಹೋಗ್ತೇನೆ. ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ 1000 ವಿಡಿಯೋ ಮಾಡಬಹುದು. ದರ್ಶನ್ ಅವರ ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ ಮತ್ತು ಕೇಳಿಕೊಳ್ತಾ ಇದ್ದಾರೆ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಡಿ, ದಯವಿಟ್ಟು ನನಗೆ ಹಾಸಿಗೆ ದಿಂಬು ಕೊಡಿ, ನನಗೆ ಆಗ್ತಾ ಇಲ್ಲ, ನರಕ ಯಾತನೆ ಇದೆ, ವಿಷ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ ನಟ ಅಂತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ಸ್ಪೆಷಲ್. ನಾನು ಸಂತೋಷ್ ಕಶ್ಯಪ್. ಒಬ್ಬ ನಿರೂಪಕನಾಗಿಯೂ ಜೊತೆಗೆ ಅಭಿಮಾನಿಗಳ ಮನಸ್ಥಿತಿಯಿಂದಲೂ ಮತ್ತು ಈ ನಟನ ಕುಟುಂಬಸ್ಥರ ಒಂದು ಆಯಾಮದಿಂದಲೂ ದೃಷ್ಟಿಕೋನದಿಂದಲೂ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳಿದಂತಹ ಇತ್ತೀಚೆಗೆ ಬಿಡುಗಡೆಯಾದಂತಹ ನಟ ದರ್ಶನ್ ಅವರ ಹಾಡಿನ ಸಾಲಿನಂತೆ ಇವತ್ತು ದರ್ಶನ್ ಅವರಿಗೆ ಏನು ಜೈಲುವಾಸದಲ್ಲಿದ್ದಾರೆ, ಒಂದು ರೀತಿಯಲ್ಲಿ ನಿಜವಾಗಿಯೂ ಅಕ್ಷರಶಃ ನೆಮ್ಮದಿ ಅನ್ನುವಂಥದ್ದು ಈ ನಟನಿಗೆ ಸಿಗ್ತಾ ಇಲ್ಲ. ಇವತ್ತು ಕೋರ್ಟ್ನ ವಿಚಾರಣೆ ಇರುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಟ ದರ್ಶನ್ ಅವರು ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. ಲಿಟ್ರಲಿ ಕಣ್ಣಿನಲ್ಲಿ ನೀರು ಹಾಕಿಕೊಂಡು ನ್ಯಾಯಾಧೀಶರನ್ನ ಗೋಕರಿತಾ ಇದ್ದಾರೆ. ನನ್ನ ಶರ್ಟ್ ವಾಸನೆ ಬಂದಿದೆ, ನನ್ನ ಕೈ ಮೇಲೆ ಫಂಗಸ್ ಬಂದಿದೆ, ನನಗೆ ಮಲಕ್ಕೊಳ್ಳೋದಕ್ಕೆ ಹಾಸಿಗೆ ದಿಂಬು ಇಲ್ಲ, ದಯವಿಟ್ಟು ನಿಮ್ಮ ಕೋರ್ಟ್ನ ಕಡೆಯಿಂದ ನನಗೆ ವಿಷ ಕೊಟ್ಟುಬಿಡಿ, ನಾನು ವಿಷಪ್ರಾಶನ ಮಾಡಿ ಸತ್ತು ಹೋಗ್ತೇನೆ ಅನ್ನುವಂತಹ ಒಂದು ಇಷ್ಟು ಈ ಮಟ್ಟದ ಒಂದು ಬೇಜಾರಿಗೆ ಹೋಗಿದ್ದಾರೆ. ಕಣ್ಣಿನಲ್ಲಿ ನೀರು ಹಾಕ್ಕೊಂಡು ನಟ ದರ್ಶನ್ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಮನವಿಯನ್ನು ಮಾಡ್ತಾ ಇದ್ದಾರೆ ನ್ಯಾಯಾಧೀಶರಿಗೆ. ಬಟ್ ಅದು ಕೋರ್ಟ್ ಅನುಮತಿ ಕೊಡೋಕ್ಕೆ ಸಾಧ್ಯವಿಲ್ಲ. ಬಟ್ ಆ ಮಟ್ಟಕ್ಕೆ, ಆ ಮನಸ್ಥಿತಿಗೆ ನಟ ದರ್ಶನ್ ಅವರು ಹೋಗ್ಬಿಟ್ಟಿದ್ದಾರೆ ಅಂದರೆ ನಿಜವಾಗಿಯೂ ಬೇಸರ ಆಗುತ್ತೆ. ಯಾಕೆಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಖೈದಿಗೆ ಕೊಡಬೇಕಾದಂತಹ ಯಾವ ಸವಲತ್ತುಗಳನ್ನು ಕೂಡ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರಿಗೆ ಕೊಡ್ತಾ ಇಲ್ಲ. ಯಾಕೆ ಅನ್ನುವಂಥದ್ದು ಗೊತ್ತಿಲ್ಲ. ಎಲ್ಲರಿಗೂ ಅದಕ್ಕೆ ನಿಯಮದ ಪ್ರಕಾರ ಅವಕಾಶವಿದೆ. ಬಟ್ ಹಾಸಿಗೆ ದಿಂಬಿನ ಸಮೇತ ಬಟ್ಟೆ ಹಾಕ್ಕೊಳ್ಳೋಕೆ ಕೊಟ್ಟಿಲ್ಲ, ಬಿಸಿಲೇ ನೋಡಿಲ್ಲ ನಾನು ಅಂತ ಕೇಳ್ಕೊಳ್ತಾ ಇದ್ದಾರೆ ನಟ ದರ್ಶನ್ ಅವರು. ನಿಜವಾಗ್ಲೂ ಕರಳು ಚುರುಕನ್ನತ್ತೆ. ನಾವುಗಳು ಅಭಿಮಾನಿಯಾಗಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರೋರಿಗೆ ಈ ರೀತಿಯಾದಂಥ ಒಂದು ಸಂಕಟ ಆಗುತ್ತೆ ಅಂತ ಹೇಳಿದ್ರೆ, ನಿಜವಾಗಿ ಈ ಅಭಿಮಾನಿಗಳು, ಹಾರ್ಡ್ ಕೋರ್ ಫ್ಯಾನ್ಸ್ ಅಂತ ಏನಿದ್ದಾರೆ, ನಾನು ಅದನ್ನು ಒತ್ತಿ ಹೇಳಲೇಬೇಕಾಗತ್ತೆ. ವಿ ಹ್ಯಾವ್ ಸೀನ್ ಮೆನಿ ಹೀರೋಸ್, ವಿ ಹ್ಯಾವ್ ಸೀನ್ ಮೆನಿ ಆ್ಯಕ್ಟರ್ಸ್, ಬಟ್ ಒಂದು ಸೊಳ್ಳೆ ಕಚ್ಚಿದ್ರು ದರ್ಶನ್ ಅವರಿಗೆ ಧ್ವನಿ ಎತ್ತುತ್ತಾರೆ. ಪ್ರಾಣ ಕೊಡೋದಕ್ಕೆ ಸಿದ್ಧರಿರುವಂತಹ ಹಾರ್ಡ್ ಕೋರ್ ಫ್ಯಾನ್ಸ್ ಇರುವಂತಹ ಕನ್ನಡ ಚಿತ್ರರಂಗದ ಏಕೈಕ ನಟ ಅಂತ ಹೇಳಿದ್ರೆ ಅದು ನಟ ದರ್ಶನ್. ದರ್ಶನ್ ಅವರಿಗೆ ಇಂಥ ಪರಿಸ್ಥಿತಿ ಬಂದಿದೆಯಲ್ಲ, ಕಣ್ಣೀರು ಹಾಕ್ಕೊಂಡು ವಿಷ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರಲ್ಲ, ಇವತ್ತು ಆ ಹಾರ್ಡ್ ಕೋರ್ ಫ್ಯಾನ್ಸ್ಗೆ ಎಷ್ಟು ಬೇಸರ ಆಗಿರಬೇಡ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್, ಕುಟುಂಬಸ್ಥರು, ಅವರ ತಾಯಿ ಮೀನಾ ತೂಗುದೀಪ್, ಬ್ರದರ್ ದಿನಕರ್ ತೂಗುದೀಪ್, ಎಷ್ಟು ನೋವಾಗಿರಲ್ರಿ ಅವರಿಗೆ. ಇಂಥ ಪರಿಸ್ಥಿತಿಗೆ ತಂದುಬಿಟ್ರ, ಇಂಥ ಪರಿಸ್ಥಿತಿ ದರ್ಶನ್ ಅವರೇ ತಂದುಕೊಂಡ್ರ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ವಿಲ್ ಕೀಪ್ ಇಟ್ ಅಸೈಡ್, ಒಂದು ಕಡೆಗೆ ಇಟ್ಕೊಳ್ಳೋಣ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಇವರ ಬಗ್ಗೆ ನಾವು ನೋಡೋದಾದರೆ, ಈಸ್ ನಾಟ್ ಎ ಬಾರ್ನ್ ಗೋಲ್ಡ್ ಸ್ಪೂನ್. ಅವರ ತಂದೆ ತೂಗುದೀಪ ಶ್ರೀನಿವಾಸ್ ಅವರು ಅಷ್ಟು ದೊಡ್ಡ ನಟರಾಗಿದ್ದರೂ ಯಾವುದೇ ಥರವಾದಂತಹ ಸಂಪತ್ತಾಗಲಿ ಆಸ್ತಿಯನ್ನಾಗಲಿ ಅವರು ಗಳಿಸಲಿಲ್ಲ. ನಟ ದರ್ಶನ್ ತಮ್ಮ ಸ್ವಂತ ಪರಿಶ್ರಮದಿಂದ ರಾಜ್ಕುಮಾರ್ ಅವರ ಪ್ರೊಡಕ್ಷನಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಶುರು ಮಾಡಿದಂಥವರು ಇವತ್ತಿಗೆ ಅವರು ಗಳಿಸಿರುವಂತಹ ಅಭಿಮಾನಿಗಳ ಬಳಗ ಇದೆ ಗೊತ್ತಾ. ದಟ್ ಈಸ್ ಅ ಕಿಂಗ್ಡಮ್. ಎಸ್, ಡಿ ಬಾಸ್ ಕಿಂಗ್ಡಮ್ ಅಂತ ನಾವು ಓಪನ್ ಆಗಿ ಹೆಮ್ಮೆಯಿಂದ ಹೇಳಬಹುದು. ಎಂತೆಂಥ ಪಾತ್ರಗಳು, ಎಂತೆಂಥ ಸಿನಿಮಾಗಳಲ್ಲಿ ಮಾಡಿದ್ದು ದರ್ಶನ್ ಅವರು. ಎಷ್ಟೋ ನಟರನ್ನು ನೋಡಿದ್ದೇವೆ, ಅಂಥ ದೊಡ್ಡ ದೊಡ್ಡ ಕನ್ನಡ ಚಿತ್ರರಂಗದ ಮೇರು ಕಲಾವಿದರನ್ನು ನಾವು ನಟ ದರ್ಶನ್ ಅವರಲ್ಲಿ ನೋಡಿದ್ದೇವೆ. ಎಂತೆಂಥ ಪಾತ್ರಗಳಲ್ಲಿ. ನಟ ದರ್ಶನ್ ಅವರನ್ನ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಹಾಗೂ ನೋಡಿದ್ದೇವೆ. ನನ್ನ ಪ್ರೀತಿಯ ರಾಮನಲ್ಲಿ ಕುರುಡನಾಗಿ ಅವರ ಅಭಿನಯವನ್ನು ಮೆಚ್ಚಿದ್ದೇವೆ. ಕುರುಕ್ಷೇತ್ರ ಸಿನಿಮಾದಲ್ಲಿ ದುರ್ಯೋಧನನ ಆರ್ಭಟವನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ಪ್ರೀತಿ ಪ್ರೇಮ ಅಂತ ಬಂದಾಗ ಆ ಲವರ್ ಬಾಯ್ ದರ್ಶನ್ ಹಾಗೂ ನೋಡಿದ್ದೇವೆ. ಒಂದು ಕಡೆ ಮಾಸ್ ಅಂತ ಬಂದರೆ ಮೆಜೆಸ್ಟಿಕ್ ಕಲಾಸಿಪಾಳ್ಯ ಅಂತ ಸಿನಿಮಾಗಳಲ್ಲೂ ನಟ ದರ್ಶನ್ ಅವರನ್ನು ನೋಡಿದ್ದೇವೆ.
ಹೀಗೆಲ್ಲ ನಾವು ದರ್ಶನ್ ಅವ್ರನ್ನ ನೋಡಿರುವಂಥದ್ದು. ಜೊತೆಗೆ ಅವರು ತಮ್ಮ ಶ್ರಮದಿಂದ ಒಂದು ನಡೆದು ಬಂದಂಥ ಹಾದಿ ಇದೆಯಲ್ಲ ಚಿತ್ರರಂಗದಲ್ಲಿ, ನಿಜವಾಗಿಯೂ ಯಾರ ಸಪೋರ್ಟ್ ಇಲ್ಲದೆ, ಯಾರ ಒಂದು ಬೆಂಬಲವಿಲ್ಲದೆ, ತನ್ನದೇ ಸ್ವಂತಿಕೆಯಿಂದ, ತನ್ನದೇ ಪ್ರತಿಭೆಯಿಂದ ಕಷ್ಟಪಟ್ಟು ಇಂಥ ಒಂದು ಸಾಮ್ರಾಜ್ಯವನ್ನು, ಇಂಥ ಒಂದು ಹಾರ್ಡ್ ಕೋರ್ ಫ್ಯಾಂಡಮನ್ನು ರೂಪಿಸಿಕೊಳ್ಳುವಲ್ಲಿ ರೈನ್ ಎಂಥವರು ಬೇಕಾದರೂ ಹಣ ಗಳಿಸಬಹುದು, ಸಂಪತ್ತು ಗಳಿಸಬಹುದು, ಆಸ್ತಿಯನ್ನು ಗಳಿಸಬಹುದು. ಆದರೆ ಈ ಥರದ ಅಭಿಮಾನಿಗಳನ್ನು ಗಳಿಸುವಂಥದ್ದು ಇದೆಯಲ್ಲ, ಎಲ್ಲರಿಗೂ ಸಾಧ್ಯವಿಲ್ಲ. ಅದು ಸಾಧ್ಯವಾಗಿದ್ದು ದರ್ಶನ್ ಅವರಿಗೆ ಮಾತ್ರ. ಮತ್ತು ಇನ್ನು ಈ ವಿಚಾರಗಳು ಮಾತಾಡ್ತಾ ಹೋದಾಗ ಸಿನಿಮಾ ಒಂದು ಕಡೆ, ಆದರೆ ವ್ಯಕ್ತಿತ್ವದಿಂದ ನಟ ದರ್ಶನ್ ಅವರು ಬಹಳಷ್ಟು ಜನರಿಗೆ ಹತ್ತಿರವಾಗಿದ್ದಾರೆ. ಇವತ್ತೇನಾದರೂ ನಟ ದರ್ಶನ್ ಅವರಿಗೆ ಪ್ರಚಾರ ಪ್ರಿಯತೆ ಇದ್ದಿದ್ದರೆ, ನಾವು ಆ್ಯಸ್ ಅನ್ ಆ್ಯಂಕರ್ಸ್ ಎಷ್ಟೋ ಸರ್ತಿ ದರ್ಶನ್ ಅವರಿಂದ ಆ ಥರದ ಸತ್ಯಗಳನ್ನು ಹೊರತರಿಸುವಂಥ ಕೆಲಸಗಳು ಮಾಡಿದ್ದೇವೆ. ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೆ ಅಂದರೆ 1000 ವಿಡಿಯೋ ಮಾಡಬಹುದು ದರ್ಶನ್ ಅವರ ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ ಮತ್ತು ಲಕ್ಷಾಂತರ ಜನರಿಗೆ ಮಾಡಿರುವಂತಹ ಸಹಾಯದ ವಿಚಾರವನ್ನು ಇಟ್ಕೊಂಡ್ರೆ ಮಾತನಾಡೋದಕ್ಕೆ 1000 ವಿಡಿಯೋಸ್ ಮಾಡಿ ಮಾತಾಡಬಹುದು, 1000 ಇಂಟರ್ವ್ಯೂಸ್ ನಿಮ್ಮ ಮುಂದೆ ತರಬಹುದು. ಇಫ್ ದರ್ಶನ್ ಅವರು ಏನಾದರೂ ಈ ಥರದ ಪ್ರಚಾರ ಪ್ರಿಯತೆಗೆ ಬಿದ್ದಿದ್ದರೆ, ಅವರೇನಾದರೂ ವಿಚಾರಗಳನ್ನ ಬಾಯ್ಬಿಟ್ಟು ಹೇಳಿದರೆ, ಎಲ್ಲೂ ಕೂಡ ನೋವೇರ್ ದರ್ಶನ್ ಅವರು ಮಾಡಿರುವಂತಹ ಸಾಮಾಜಿಕ ಕೆಲಸಗಳಿರಬಹುದು, ಸಹಾಯಗಳ ವಿಚಾರವನ್ನು ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಅದು ದರ್ಶನ್ ಅವರಲ್ಲಿ ಇಷ್ಟ ಆಗುವಂಥದ್ದು. ಹೀಗಾಗಿ ನಟ ದರ್ಶನ್ ಅವರು ತಮ್ಮದೇ ಆದಂಥ ಒಂದು ಎಡವಟ್ಟಿನಿಂದ, ತಪ್ಪಿನಿಂದ ಇಂಥ ಒಂದು ಸ್ಥಿತಿಗೆ ತಂದುಕೊಂಡಿದ್ದರೂ ಇನ್ನೂ ಕೂಡ ಆ ಪ್ರಕರಣದಲ್ಲಿ ಬೇಕಾದಷ್ಟು ಆಯಾಮಗಳ ಪ್ರಶ್ನೆಗಳು, ಪರವಿರೋಧ ಚರ್ಚೆಗಳಿದ್ದಾವೆ. ಇವರ ಪಾತ್ರ ನಿಜವಾಗಿಯೂ ಇದೆಯಾ, ಆರೋಪಿಗಳಾಗಷ್ಟೇ ಇದ್ದಾರೆ, ಅಪರಾಧಿ ಅನ್ನುವಂಥದ್ದು ಪ್ರೂವ್ ಆಗಿಲ್ಲ. ಎಸ್, ಎಲ್ಲ ಆಯಾಮದಲ್ಲೂ ಕಾನೂನಿದೆ ನೋಡ್ಕೊಳ್ಳೋಕೆ. ಆದರೆ ಕೊಡಬೇಕಾದಂತಹ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಮಾಡಿಬಿಟ್ಟಿದ್ದಾರಲ್ಲ ದರ್ಶನ್ ಅವರನ್ನು, ಅದು ಕೂಡ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಡಿ, ದಯವಿಟ್ಟು ನನಗೆ ಹಾಸಿಗೆ ದಿಂಬು ಕೊಡಿ, ನನಗೆ ಆಗ್ತಾ ಇಲ್ಲ, ನರಕ ಯಾತನೆ ಇದೆ, ವಿಷ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ ನಟ ಅಂತಂದರೆ ಹೆಂಗ್ರಿ ಸಹಿಸ್ಕೊಳ್ಳೋಕೆ ಸಾಧ್ಯ ನಾವು? ಇದು ನಿಜವಾಗ್ಲೂ ಬೇಸರದ ಸಂಗತಿ. ನಾವು ನಟ ದರ್ಶನ್ ಅವರನ್ನು ಇವತ್ತು ಅವರಿಗೆ ಫ್ಯಾಂಡಮ್ ವಿಚಾರವಾಗಿ ನಾನೇನು ಈ ಒಂದು ವಿಡಿಯೋ ಮಾಡ್ತಾ ಇಲ್ಲ, ಬಟ್ ಫ್ಯಾನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ, ಫ್ಯಾಮಿಲಿ ಪಾಯಿಂಟ್ ಆಫ್ ವ್ಯೂ ಇಂದ ಮಾತನಾಡಬೇಕು ಅಂತ ಹೇಳಿದ್ರೆ, ಇಂಥ ಒಂದು ಸ್ಥಿತಿಗೆ ನಟ ದರ್ಶನ್ ಅವರು ಬಂದುಬಿಟ್ರೆ ನಿಜವಾಗಿಯೂ ಬೇಸರ ಆಗುತ್ತೆ. ಬಟ್ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಅಭಿಮಾನಿಗಳಾಗಿ, ಅವರ ಕುಟುಂಬಸ್ಥರಿಗೂ ಧೈರ್ಯ ತುಂಬುವಂಥ ಕೆಲಸ ಮಾಡೋಣ. ಇಂಥದ್ದನ್ನೆಲ್ಲ ಅವ್ರು ನೋಡಬೇಕು, ಹೆಂಗ್ರಿ ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇಂಥ ವಿಚಾರಗಳು. ಸೊ ಲೆಟ್ಸ್ ಆಲ್ ಪ್ರೇ, ನಟ ದರ್ಶನ್ ಅವರಿಗೆ ಇನ್ನೂ ಶಕ್ತಿ ತುಂಬುವಂತಹ ಕೆಲಸ ಆಗಲಿ, ಅವರು ಧೈರ್ಯವಂತರಾಗಿರಲಿ, ಇಂಥದ್ದನ್ನು ಎದುರಿಸಿ ಬರಲಿ, ಸತ್ಯಕ್ಕೆ ಜಯ ಸಿಗಲಿ ಅಂತ ನಾವು ಕೇಳ್ಕೊಳ್ಬೇಕಾಗಿರೋದು ಅಷ್ಟೇ ಈ ಕ್ಷಣಕ್ಕೆ ನನಗೆ ಗೊತ್ತಾಗ್ತಾ ಇರುವಂಥ ವಿಚಾರ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಈ ಥರದ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ಸ್ಪೆಷಲ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಶ್ವವೇಗ ಸ್ಪೆಷಲ್. ಥ್ಯಾಂಕ್ ಯು.